ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಆಕಾಶ ಶೈನ್ಸ್. ನೀವೇನಾದರೂ ಮನೆಯಿಂದ ಆಚೆ ಹೋಗಿ ಮನೆಯೊಳಗೆ ಬಂದರೆ ಅಡುಗೆ ಮನೆಯಲ್ಲಿ ನಿಮ್ಮಮ್ಮನೋ ಅಕ್ಕ ತಂಗಿನೋ ಅಥವಾ ಹೆಂಡ್ತಿನೋ ಏನೋ ಒಂದು ಡಿಶ್ ಪ್ರಿಪೇರ್ ಮಾಡ್ತಾಯಿದ್ರೆ ಏನು ಪ್ರಿಪೇರ್ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಯಾರು ಹೇಳೋದೇ ಬೇಡ. ಅದ್ರ ಸ್ಮೆಲ್ಲಿಂದನೇ ನಿಮಗೆ ಅಡುಗೆ ಮನೆಯಲ್ಲಿ ಏನು ತಯಾರಾಗ್ತಿದೆ ಅನ್ನೋದು ಗೊತ್ತಾಗುತ್ತೆ. ಯಾಕಂದರೆ ಅಡುಗೆ ಮನೇಲಿ ಆಗ್ತಾ ಇರೋ ಅಡುಗೆಯ ಪರಿಮಳ ಇಡೀ ಮನೆ ತುಂಬ ಹಬ್ಬಿರುತ್ತೆ, ಹೌದಲ್ವಾ? ಈಗ ನೀವು ಇಡೀ ದಿನ ಹೂವಿನ ಮಾರ್ಕೆಟಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಎಲ್ಲಿದ್ದೀರೋ ಅಲ್ಲಿ ಸುತ್ತಮುತ್ತ ಬರೀ ಮಲ್ಲಿಗೆ ಹೂಗಳನ್ನ ಮಾರ್ತಾ ಇದ್ದಾರೆ ಅಂತ. ನೀವೇನಾದರೂ ಸಂಜೆ ಮೇಲೆ ಮಾರ್ಕೆಟಿಂದ ಆಚೆ ಬಂದು ಯಾರು ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋದರೆ ಆ ಫ್ರೆಂಡ್ ಡೆಫಿನೆಟಾಗಿ ನಿಮ್ಮನ್ನು ಕೇಳ್ತಾರೆ, ಏನಪ್ಪ ಮಲ್ಲಿಗೆ ಹೂ ಮಧ್ಯೆ ಇದೆಯಾ ಇವತ್ತು, ಏನು ಫುಲ್ಲು ಜಾಸ್ಮಿನ್ ಪರಿಮಳ ಬರ್ತಾ ಇದೆಯಲ್ಲ ಅಂತ ಫ್ರೆಂಡ್ ಕೇಳೋದು ಖಂಡಿತ. ಬರೀ ಹೂವು ಯಾಕೆ, ನೀವೇನಾದರೂ ಫಿಶ್ ಮಾರ್ಕೆಟಲ್ಲಿದ್ದರೆ ಫಿಶ್ ಸ್ಮೆಲ್ ಬರ್ತಾ ಇರ್ತೀರ ಸಂಜೆ ಅಷ್ಟರಲ್ಲಿ. ನೀವೇನಾದರೂ ಈರುಳ್ಳಿ ಮಾರ್ಕೆಟಲ್ಲಿದ್ದರೆ ಇಡೀ ದಿನ ನೀವು ಈರುಳ್ಳಿ ಟಚ್ ಮಾಡೋದು ಬೇಡ, ಏನೂ ಮಾಡೋದು ಬೇಡ, ಆದರೂ ಒಂದು ಇಡೀ ದಿನ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಸಂಜೆ ಅಷ್ಟರಲ್ಲಿ ನೀವು ಕೂಡ ಈರುಳ್ಳಿ ಸ್ಮೆಲ್ ಬರ್ತಾ ಇರ್ತೀರ, ಹೌದಲ್ವಾ? ಸೊ ನಾವು ಒಂದು ವಸ್ತುನ ಮುಟ್ಟದೇ ಇದ್ರೂ ಜಸ್ಟ್ ಅದ್ರ ಮಧ್ಯೆ ಒಂದು ಇಡೀ ದಿನ ಟೈಮ್ ಸ್ಪೆಂಡ್ ಮಾಡಿದ್ರೆ ಆ್ಯಟ್ ದಿ ಎಂಡ್ ಆಫ್ ದಿ ಡೇ ನಾವು ಅದ್ರ ಪರಿಮಳನೇ ಬರ್ತಾ ಇರ್ತೀವಿ. ಇದು ನಮ್ಮ ಜೀವನಕ್ಕೆ ಕೂಡ ಸತ್ಯ. ನಾವು ಯಾರ ಮಧ್ಯೆ ಇರ್ತೀವಿ ಅಥವಾ ನಮ್ಮ ಸುತ್ತಮುತ್ತ ನಮ್ಮ ಫ್ರೆಂಡ್ಸ್ ಯಾರಿರ್ತಾರೆ, ನಾವು ಯಾರ ಜೊತೆ ಹೆಚ್ಚಿಗೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೀವಿ ಅನ್ನೋದ್ರ ಮೇಲೆ ನಮ್ಮಲ್ಲಿ ಕೂಡ ಪರಿಣಾಮಗಳು ಪಾಸಿಟಿವ್ ಆದರೂ ಆಗ್ಬೋದು, ನೆಗೆಟಿವ್ ಆದರೂ ಆಗ್ಬೋದು. ಪಾಸಿಟಿವ್ ಜನರ ಮಧ್ಯೆ ಇದ್ದರೆ ನಮ್ಮ ಆಲೋಚನೆಗಳು, ನಮ್ಮ ನಂಬಿಕೆಗಳು, ಜೀವನನ ನಾವು ನೋಡೋ ರೀತಿ ಎಲ್ಲನೂ ಪಾಸಿಟಿವ್ ಆಗಿ ಬದಲಾಗುತ್ತೆ. ನಾವೇನಾದರೂ ನೆಗೆಟಿವ್ ಜನರ ಮಧ್ಯೆ ಇದ್ದರೆ ನಮ್ಮ ಆಲೋಚನೆಗಳು, ನಮ್ಮ ಬಿಲೀಫ್ ಸಿಸ್ಟಮ್ ಕೂಡ ನೆಗೆಟಿವ್ ಆಗಿ ಬದಲಾಗುತ್ತೆ. ಹಾಗಾಗಿ ನಿಮ್ಮ ಸುತ್ತಮುತ್ತ ಯಾರಿದ್ದಾರೆ, ನಿಮ್ಮ ಫ್ರೆಂಡ್ ಸರ್ಕಲ್ ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ. ನಿಮ್ಮ ಸುತ್ತಮುತ್ತ ಸದಾ ನಿಮ್ಮನ್ನು ಅಪ್ಲಿಫ್ಟ್ ಮಾಡೋ ಅಂಥ ಜನರಿಂದ ತುಂಬಿಸ್ಕೊಳ್ಳಿ, ಅಥವಾ ನಿಮ್ಮನ್ನ ಅಪ್ಲಿಫ್ಟ್ ಅಂದರೆ ನಿಮ್ಮನ್ನು ಮೇಲೆತ್ತೋ ಅಂಥ ಜನರ ಮಧ್ಯೆ ನೀವಿದ್ದರೆ ನೀವು ಕೂಡ ಬದುಕಲ್ಲಿ ಏನಾದ್ರು ಸಾಧನೆ ಮಾಡ್ಬೋದು. ಇಲ್ಲ ಅಂದರೆ ಬರೀ ನೆಗೆಟಿವ್ ಆಗಿ ಯೋಚನೆ ಮಾಡೋದು, ಬರೀ ತಪ್ಪಾಗಿ ಯೋಚನೆ ಮಾಡೋದು, ಕೆಟ್ಟ ಅಭ್ಯಾಸಗಳನ್ನ ಅಳವಡಿಸ್ಕೊಂಡಿರೋ ಜನರ ಮಧ್ಯೆ ನೀವಿದ್ದರೆ ನಿಮ್ಮ ಬದುಕು ಕೂಡ ನೆಗೆಟಿವ್ ಆಗಿ ಅಥವಾ ಕೆಟ್ಟದಾಗಿ ಬದಲಾಗತ್ತೆ. ಹಾಗಾಗಿ ಆಯ್ಕೆ ನಿಮ್ಮ ಕೈಯಲ್ಲೇ ಇದೆ. ಪಾಸಿಟಿವ್ ಜನರ ಮಧ್ಯೆ ನೀವಿರಬೇಕಾ ಅಥವಾ ನೆಗೆಟಿವ್ ಜನರ ಮಧ್ಯೆ ನೀವಿರಬೇಕಾ? ಇದನ್ನು ತುಂಬ ತಾಳ್ಮೆಯಿಂದ ಕೂತ್ಕೊಂಡು ಆಲೋಚನೆ ಮಾಡಿ ನಿಮ್ಮ ಸುತ್ತಮುತ್ತ ಒಳ್ಳೆ ಜನರು ಇರಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನೀವಿನ್ನೂ ಆಕಾಶ ಶೈನ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಫ್ರೆಂಡ್ಸ್ ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿ. ಮತ್ತೆ ಇನ್ನೊಂದು ಮೋಟಿವೇಟಿಂಗ್ ವಿಡಿಯೋ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಆಕಾಶ ಶೈನ್ಸ್. ನಮಸ್ತೆ.